ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಕೂಡ ಇಲ್ಲಿ ತಿಲಕ್ ಅಂತ್ಯ ಆಗೋ ಕಡೆಗೆ ಬಂದೇ ಬಿಡ್ತು. ಹೊರಗಡೆ ಹೋದಂಥ ತಿಲಕ್ ಮತ್ತೆ ವಾಪಸ್ ಬಂದದ್ದು ನಿಜವಾಗ್ಲೂ ಕೂಡ ಶುಭವಾಗಿ. ಹಾಗಿದ್ರೆ ಏನಾಯಿತು, ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ತಿಲಕ್ ಹಾಗೆ ಪವಿತ್ರ ಇಬ್ಬರ ಮದುವೆಯಲ್ಲಿ ಸಾಕಷ್ಟು ರೀತಿಯ ಅಡೆತಡೆಗಳು ಸಂಭವಿಸ್ತದೆ. ಮನೆಯಲ್ಲಿ ಲಗ್ನ ಪತ್ರಿಕೆ ಸಟ್ಟು ಹೋಗುತ್ತೆ. ಜೊತೆಗೆ ಇಲ್ಲಿ ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಅರಿಶಿಣಕ್ಕೆ ತಂದಂತಹ ನೀರು ಚೆಲ್ಲೋಗುತ್ತೆ. ಇದೆಲ್ಲವನ್ನ ಕೂಡ ದೇವಿ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾನೆ ಅಂತ ಹೇಳಿ ಪವಿತ್ರ ಅನ್ಕೋತಿದ್ದಾಳೆ. ಅದಕ್ಕೆಲ್ಲ ಕಾರಣನೇ ನಮ್ರತ ಇಲ್ಲಿ ದೇವ್ ಮಾಡ್ತಕ್ಕಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಕ್ಕಂಥ ಪ್ರತಿ ಕೆಲಸಗಳಿಂದ ಕೆಟ್ಟ ಉದ್ದೇಶ ಇದೆ, ನಿಮ್ಮ ಮದುವೆ ನಿಲ್ಲಿಸೋ ಉದ್ದೇಶ ಇದೆ ಅಂತಾನೆ ಪವಿತ್ರಾಗೆ ತುಂಬಿಸ್ತಾ ಇರ್ತಾರೆ ತಲೆಗೆ. ಅದೇ ಕಾರಣದಿಂದಾಗಿ ಇಲ್ಲಿ ಪವಿತ್ರ ದೇವ್ ಬಗ್ಗೆ ತಪ್ಪು ತಿಳ್ಕೊತಿದ್ದಾರೆ. ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದು ತಮ್ಮನಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ ಮತ್ತೆ ಪವಿತ್ರ ತಿಳ್ಕೊಂಡಿದ್ದು ತಮ್ಮ ಮದುವೆ ನಿಲ್ಲಿಸಬೇಕು ಅಂತ. ಹಾಗೆ ಇಲ್ಲಿ ದೇವ ಅಕಸ್ಮಾತಾಗಿ ಡ್ಯಾಶ್ ಹೊಡೆದು ನೀರು ಚೆಲ್ಲೋಗಿದ್ದು ಒಳ್ಳೆಯದೇ ಆಯಿತು. ಬಿಕಾಸ್ ಆ ಒಂದು ನೀರಿಗೆ ಒಂದು ಕೆಡ್ತಾ ಬರ್ತಕ್ಕಂಥ ಔಷಧಿಯನ್ನು ಮಿಕ್ಸ್ ಮಾಡಿದರು. ಬಟ್ ಅದು ಕೂಡ ಪವಿತ್ರ ಗೊತ್ತಾಗಲಿಲ್ಲ. ಮತ್ತೆ ದೇವ್ ಬೇಕು ಅಂತಾನೆ ಅಷ್ಟು ನೀರನ್ನು ಚೆಲ್ದ ಅಂತ ಹೇಳಿ ಪವಿತ್ರ ಮತ್ತೆ ಅಂದ್ಕೊಂಡ್ರು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ದೇವ್ ಬಗ್ಗೆ ತಪ್ಪು ತಿಳ್ಕೊತಾನೆ ಇದ್ದಾರೆ ಪವಿತ್ರ. ತಿಲಕ್ ಅಷ್ಟೆಲ್ಲ ದೇವ್ರನ್ನ ಪ್ರೀತಿ ಮಾಡ್ತಾನೆ, ದೇವ್ರ ಥರ ನೋಡ್ತಿದ್ದಾನೆ, ಆದರೂ ಕೂಡ ಈ ದೇವರು ತಿಲಕ್ಕೆ ಮೋಸ ಮಾಡ್ತಿದ್ದಾರೆ ಅಂತಾನೆ ಪವಿತ್ರ ಅಂದ್ಕೊಂಡು ತುಂಬ ವಿಚಾರ ಮಾಡ್ಕೊತಿದ್ದಾರೆ. ಇದರ ನಡುವೆ ನಮ್ರತ ಹಾಗೆ ಪವಿತ್ರ ಅತ್ತೆ ಮಗ ಇಬ್ಬರು ಕೂಡ ಸೇರಿಕೊಂಡು ಹೇಗಾದರೂ ಮಾಡಿ ಈ ಮದುವೆಯನ್ನು ತಡಿಬೇಕು, ಈ ಮದುವೆ ನಿಲ್ಲಿಸಬೇಕು ಅಂತ ಹೇಳಿ ದೊಡ್ಡದೊಂದು ಮಹಾ ಸಂಚನೆ ರೂಪಿಸ್ತಾರೆ. ಇಬ್ಬರ ಅರಿಶಿನ ಶಾಸ್ತ್ರ ಆಗಿರೋದ್ರಿಂದ ತಿಲಕ್ ಮತ್ತು ಪವಿತ್ರ ಅದು ಯಾವುದೇ ಕಾರಣಕ್ಕೂ ಇಬ್ಬರು ಕೂಡ ಹೊರಗಡೆ ಹೋಗಬಾರ್ದು ಅಂತ ಮನೆಯವರು ಕಟ್ಟುನಿಟ್ಟಾಗಿ ಹೇಳಿರ್ತಾರೆ. ಆದರೂ ಕೂಡ ಇಲ್ಲಿ ತಿಲಕ್ ಹೊರಗಡೆ ಹೋಗೋದನ್ನು ಯಾರೂ ಕೂಡ ತಪ್ಸೋಕ್ಕಾಗೋದೇ ಇಲ್ಲ. ಬಿಕಾಸ್ ತುಂಬ ಜನ ಹೆದರಾಗ್ತಾರೆ ತಿಲಕ್ಕೆ. ಬಟ್ ಯಾರೊಬ್ಬರಿಂದನೂ ಕೂಡ ತಿಲಕ್ ಹೊರಗಡೆ ಹೋಗೋದನ್ನು ತಡೆಯೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇಲ್ಲಿ ಪವಿತ್ರ ಅದೇ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಪವಿತ್ರ ಒಂದು ಜಸ್ಟ್ ತಮಾಷೆಗೆ ಹೇಳಿದಂಥ ವಿಷಯನ ಇಲ್ಲಿ ತಿಲಕ್ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತಾರೆ. ನನಗೆ ನೀನು ನೀಟಾಗಿ ಪ್ರಪೋಸ್ ಮಾಡಿಲ್ಲ, ನನಗೆ ರಿಂಗಾಗಿ ಪ್ರಪೋಸ್ ಮಾಡಲಿಲ್ಲ ನೀನು ಅಂತ ಜಸ್ಟ್ ತಮಾಷೆಗೆ ಹೇಳ್ತಾಳೆ. ಬಟ್ ಅದನ್ನು ತಿಲಕ್ ಸೀರಿಯಸ್ ಆಗಿ ತಗೋತಾರೆ. ಅರಿಶಿನ ಶಾಸ್ತ್ರ ಆದಮೇಲೆ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು ಅಂತ ಮನೆಯವರು ಹೇಳಿದ್ರು. ತಿಲಕ್ ಪವಿತ್ರ ಹೇಳಿದ್ದು ಅನ್ನೋ ಕಾರಣಕ್ಕೆ ನಾನು ಪ್ರಪೋಸ್ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಿಡ್ತಾರೆ. ಮಾತೇ ಆಡಬಾರ್ದು ಅಂತ ಮನೆಯವರು ಹೇಳಿದರು. ಬಟ್ ಆದರೂ ಕೂಡ ಅದನ್ನು ದಾಟಿ ಪವಿತ್ರ ಹಾಗೆ ತಿಲಕ್ ಇಬ್ಬರು ಕೂಡ ಮಾತನಾಡ್ತಾರೆ. ಡೈರೆಕ್ಟಾಗಿ ಮಾತಾಡಿಲ್ಲ ಅಂದರೂ ಮುಖ ನೋಡದೆ ದೂರದಿಂದಾನೇ ಇಬ್ಬರು ಕೂಡ ಪರಸ್ಪರ ಪವಿತ್ರ ಹಾಗೆ ತಿಲಕ್ ಮಾತನಾಡ್ತಾರೆ. ಅದೇ ಒಂದು ಸಮಯದಲ್ಲಿ ಇಲ್ಲಿ ಪವಿತ್ರ ಒಂದು ಉಂಗುರ ಮತ್ತು ಪ್ರಪೋಸ್ ವಿಷಯವನ್ನು ತಿಲಕ್ಕೆ ಹೇಳೋದು. ನಂತರ ಆಕೆ ತಮಾಷೆಗೆ ಹೇಳಿದೆ ಅಂತ ಹೇಳಿ ಟ್ರೈ ಮಾಡ್ತಾರೆ. ಬಟ್ ಆಲ್ರೆಡಿ ಸೀರಿಯಸ್ ಆಗಿ ತೊಗೊಂಡು ಹೊರಟೇ ಬಿಡ್ತಾರೆ ತಿಲಕ್. ಇತ್ತ ಕಡೆ ನಮ್ರತ ತನ್ನ ಬದುಕಿಗೆ ಅಡ್ಡಿಯಾಗಿರ್ತಕ್ಕಂತಹ ಆ ತಿಲಕ್ ಮದುವೆಯನ್ನು ನಿಲ್ಲಿಸಲೇಬೇಕು, ಅವ್ನ ಪ್ರೀತಿ ಅವನಿಗೆ ಸಿಗಲೇಬಾರ್ದು ಅಂತ ಹೇಳಿ ಪವಿತ್ರ ಅತ್ತೆ ಮಗನ ಜೊತೆ ಸೇರಿಕೊಂಡು ದೊಡ್ಡ ಸ್ಕೆಚನ್ನು ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು, ಈ ಮದುವೆ ನಿಲ್ಲಿಸಬೇಕು, ಪವಿತ್ರ ನನ್ನೋಳಾಗಿರಬೇಕು ಅಂತ ಹೇಳಿ ಪವಿತ್ರ ಅತ್ತೆ ಮಗ ಕೂಡ ನಮ್ರತ ಜೊತೆ ಸೇರಿಕೊಂಡು ತಿಲಕ್ ವಿರುದ್ಧ ಷಡ್ಯಂತ್ರವನ್ನು ರೂಪಿಸ್ತಿದ್ದಾರೆ. ಅವ್ರ ಜೊತೆನೇ ಇದ್ಕೊಂಡು ಅವ್ರಿಗೆ ಕೆಡ್ಡ ತೋರುತ್ತಿದ್ದಾರೆ. ಬಟ್ ಯಾರೊಬ್ರಿಗೂ ಕೂಡ ಈ ಒಂದು ಸಣ್ಣ ಸುಳಿವು ಸಿಕ್ಕೇ ಇಲ್ಲ. ಜೊತೆಗೆ ಇಲ್ಲಿ ತಿಲಕ್ ಹೊರಗಡೆ ಬರೋದನ್ನೇ ಕಾಯ್ತಿದ್ದಾರೆ. ಇಲ್ಲಿ ನಮ್ರತ ಹಾಗೆ ಪವಿತ್ರ ಅತ್ತೆ ಮಗ ಬರ್ತಿದ್ದಾಗೆ ಅವನ ಮೇಲೆ ಅಟ್ಯಾಕ್ ಮಾಡಬೇಕು, ಅವನಿಗೆ ಹಿಗ್ಗಾಮುಗ್ಗ ಬಾರಿಸಬೇಕು, ಅವನ ಕಥೆಯನ್ನೇ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ತಿಲಕ್ ಮತ್ತು ಪವಿತ್ರ ಭೇಟಿ ಆಗ್ತಕ್ಕಂಥ ವಿಷಯ ನಮ್ರತಾಗೆ ಗೊತ್ತಾಗತ್ತೆ. ತದನಂತರ ಅವರಿಬ್ಬರು ಭೇಟಿಯಾಗಿ ಇಲ್ಲಿ ಉಂಗುರ ತರೋಕೆ ಹೋಗ್ತಿರೋ ವಿಷಯನೂ ಕೂಡ ಇಲ್ಲಿ ನಮ್ರತ ತಿಳ್ಕೊತಿದ್ದಾಗೆ ಅದನ್ನು ಪವಿತ್ರ ಅತ್ತೆ ಮಗಗೆ ಕನ್ವೆ ಮಾಡ್ತಾರೆ. ಕನ್ವೆ ಮಾಡೋದ್ರ ಮುಖಾಂತರ ಇಲ್ಲಿ ತಿಲಕ್ ಹೊರಗಡೆ ಬರ್ತಿದ್ದಾನೆ. ಮತ್ತೆ ಅವನು ಮದುವೆ ಮನೆಗೆ
ವಾಪಸ್ ಆಗಬಾರ್ದು, ಆ ರೀತಿಯಾಗಿ ನೀನು ಅವನಿಗೆ ಸರಿಯಾದ ಶಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಈ ಒಬ್ಬ ಬದುಕಿದ್ರೆ ತಾನೇ ಮದುವೆ ಗಿದ್ವೆ ಎಲ್ಲ ನಡೆಯೋದು, ಅವ್ನ ಕಥೆನ ಮುಗಿಸ್ಬಿಟ್ರೆ ಅಂತ ಹೇಳಿ ಪವಿತ್ರ ಅತ್ತೆ ಮಗ ಕೂಡ ಡಿಸೈಡ್ ಮಾಡಿಕೊಂಡು ತನ್ನ ಫ್ರೆಂಡ್ಗೆ ಅವನು ಬರಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿಬಿಡಿ ಅನ್ನೋ ವಿಷಯವನ್ನು ಕನ್ವೆ ಮಾಡಿದ್ದಾರೆ. ಆದರೆ ಇಲ್ಲಿ ತಿಲಕ್ಕೆ ಗೊತ್ತೇ ಇಲ್ಲ, ತನ್ನ ಹುಡುಗಿಗೆ ಉಂಗುರ ತರಬೇಕು, ಪ್ರಪೋಸ್ ಮಾಡಬೇಕು ಅನ್ನೋದಷ್ಟೇ ತಲೆಯಲ್ಲಿರೋದು. ಮನೆಯವರು ಎಲ್ರಿಗೂ ಕೂಡ ಆಲ್ರೆಡಿ ಪ್ರೀತಿಯಿಂದ ತನ್ನ ಕೈ ಕೊನೆ ತುತ್ತು ಅಂತ ಹೇಳಿ ಎಲ್ರಿಗೂ ಕೂಡ ತಿನ್ನಿಸ್ಬಿಟ್ಟಿದ್ದಾರೆ. ಅದೇ ಒಂದು ರೀತಿಯಲ್ಲಿ ಆಘಾತ ಆಗಿತ್ತು ಅಮ್ಮಂಗೆ, ಯಾಕೆ ಈ ರೀತಿ ನನ್ನ ಮಗ ಹೇಳ್ದ ಅಂತ. ಬಟ್ ಅದು ನನ್ನ ಬ್ಯಾಚುಲರ್ ಲೈಫ್ನ ಕೊನೆ ಕೈ ತುತ್ತು ಅನ್ನೋ ರೀತಿಯಲ್ಲಿ ತಿಲಕ್ ಮಾತನಾಡಿದ್ರು. ಬಟ್ ಈ ಒಂದು ಕ್ಷಣ ಬರುತ್ತೆ ಅಂತ ಯಾರೂ ಕೂಡ ಊಹಿಸಿರೋದಿಲ್ಲ. ಬಟ್ ಆ ಒಂದು ಕ್ಷಣಕ್ಕೆ ನಾಂದಿ ಆಡೇ ಬಿಟ್ಟಿದ್ದಾರೆ ನಮ್ರತಾ ಹಾಗೆ ತಿಲಕ್ ಅತ್ತೆ ಮಗ, ಪವಿತ್ರ ಅತ್ತೆ ಮಗ. ಇದರ ನಡುವೆ ತಿಲಕ್ ಹೋಗ್ಬೇಕಾದ್ರೆ ದೇವ್ ಅಡ್ಡಿಪಡಿಸ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ತಿಲಕ್, ಮನೆಯವ್ರು ಹೇಳಿದಾರಲ್ವ ನೀನು ಹೊರಗಡೆ ಹೋಗಬಾರ್ದು ಅಂತ, ಮತ್ತೆ ಯಾಕೆ ಹೋಗ್ತಿದ್ಯಾ ಅಂತ. ಅದಕ್ಕೆ ತಿಲಕ, ಅಣ್ಣ ನಾನು ನನ್ನ ಹುಡುಗಿಗೆ ಸರಿಯಾಗಿ ಪ್ರಪೋಸೇ ಮಾಡಿಲ್ಲ, ನನ್ನ ಜೂನಿಯರ್ಗೆ ನಾನು ಉಂಗುರ ಹಾಕಿ ಪ್ರಪೋಸ್ ಮಾಡಬೇಕು, ಪ್ಲೀಸ್ ನಾನು ಹೋಗಲೇಬೇಕು ಅಂತ ಹೇಳ್ತಾರೆ. ತಮ್ಮ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥ ದೇವ್ಗೆ ತಮ್ಮಂಗೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸರಿ ಆಯಿತು ಬಿಡು ಅಂತಮ್ಮ, ನಾನು ಕೂಡ ಬರ್ತೀನಿ ತಮ್ಮಯ್ಯ ಅಂತ ಹೇಳಿ ದೇವ್ ಹೇಳಿದಾಗ, ಸರಿ ಅಣ್ಣಯ್ಯ ನೀನು ನನ್ನ ಜೊತೆನೇ ಬಾ ಅಂತ ಹೇಳಿ ಅಣ್ಣ ತಮ್ಮ ಇಬ್ಬರೂ ಕೂಡ ಕಾರಲ್ಲಿ ಪವಿತ್ರಾಗೆ ಉಂಗುರ ತರಬೇಕು ಅಂತ ಹೇಳಿ ಹೋಗಿದ್ದಾರೆ. ಇಲ್ಲಿ ಪವಿತ್ರ ತನ್ನ ಹುಡುಗ ಹೊರಗಡೆ ಹೋಗಿರ್ಬೋದು, ನನಗೆ ಉಂಗುರ ತೊಗೊಂಡು ಬರ್ಬೋದು, ನನಗೆ ಪ್ರಪೋಸ್ ಮಾಡ್ಬೋದು ಅಂತಾನೆ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅದರ ನಡುವೆ ಇಲ್ಲಿ ದೇವ ಹಾಗೆ ಪವಿತ್ರ ಮದುವೆ ಆಗ್ತಕ್ಕಂತಹ ತಿಲಕ್ ಇಬ್ಬರು ಕೂಡ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಆಲ್ರೆಡಿ ನಮ್ರತಾ ಹಾಗೆ ಪವಿತ್ರ ಅತ್ತೆ ಮಗನ ಕಡೆ ಹುಡುಗರು ಅವರನ್ನು ಫಾಲೋ ಮಾಡ್ತಿದ್ದಾರೆ. ತಿಲಕ್ ಬರೋದನ್ನು ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ತಿಲಕ್ ಮತ್ತು ದೇವ್ ಇಬ್ಬರು ಕೂಡ ಶಾಪ್ಗೆ ಹೋಗಬೇಕಾಗತ್ತೆ. ಅಲ್ಲಿ ಒಂದು ಶಾಪ್ ಓಪನ್ ಇರುತ್ತೆ. ಇಲ್ಲಿ ದೇವ್ ಕೂಡ ಹೋಗ್ತೀನಿ ಅಂತ ಬಂದಾಗ, ಬೇಡ ಅಣ್ಣಯ್ಯ ನೀನು ಇಲ್ಲೇ ಕೂತ್ಕೊ, ನಾನೇ ಹೋಗಿ ಬರ್ತೀನಿ ಅಂತ ಹೇಳಿ ದೇವ್ ಕಾರಲ್ಲಿ ಕೂತ್ಕೋತಾರೆ. ಇಲ್ಲಿ ತಿಲಕ್ ಹೊರಗಡೆ ಬಂದು ರೋಡ್ ಕ್ರಾಸ್ ಮಾಡಿ ಹೋಗಬೇಕು. ಅಷ್ಟರಲ್ಲಿ ಒಂದು ಗಾಡಿ ಬಂದು ತಿಲಕ್ನ ಡ್ಯಾಶ್ ಮಾಡೇ ಬೀಳುತ್ತೆ. ಮಾಡ್ತಿದ್ದಾಗೆ ತಿಲಕ್ ಹೋಗಿ ಒಂದು ಮರಕ್ಕೆ ಹೊಡ್ಕೋತಾರೆ. ಕೊನೆಗೂರ ತಲೆಗೆ ದೊಡ್ಡದಾಗಿ ಪೆಟ್ಟಾಗತ್ತೆ. ದೇವ್ಗೆ ಆಘಾತ ಆಗತ್ತೆ. ಬದುಕಿಸೋ ಪ್ರಯತ್ನಕ್ಕೆ ತುಂಬಾ ಮುಂದಾಗ್ತಾರೆ. ಈ ಕಡೆ ಮನೆಯಲ್ಲಿ ಬೆಳಗ್ಗೆ ಆಗದೆ ಮದುವೆ ಮಂಟಪದಲ್ಲಿ ಎಲ್ಲರೂ ಕೂಡ ಹುಡುಗ ಮತ್ತು ದೇವ್ ಕಾಣಿಸ್ತಿಲ್ಲ ಅಂತ ನೋಡ್ತಿದ್ದಾರೆ. ಅತ್ತ ಕಡೆ ಬರಬಹುದೇನೋ ಅಂತ ಹೇಳಿ ಕಾಯ್ತಾ ಇರಬೇಕಾದ್ರೆ ಮದುವೆ ಮಂಟಪಕ್ಕೆ ಬರೋದು ಆ್ಯಂಬ್ಯುಲೆನ್ಸ್ ಬರ್ತಿದ್ದಾಗ ಎಲ್ರಿಗೂ ಆಘಾತ ಆಗತ್ತೆ. ದೇವ್ ಮಾತ್ರ ಮೊದಲು ಬರ್ತಾರೆ. ಅಮ್ಮ ಬಂದಿದ್ದೆ, ಎಲ್ಲಿ ದೇವ್ ತಿಲಕ್ ಎಲ್ಲಿ ಹೇಳು ಅಂತಿದ್ದಾಗೇ ಅಲ್ಲಿಂದ ಆ್ಯಂಬುಲೆನ್ಸ್ನಿಂದ ತಿಲಕ್ನ ಶವವನ್ನು ತಗೊಂಡು ಬಂದು ಮದುವೆ ಮಂಟಪದಲ್ಲಿ ಇಡ್ತಾರೆ. ಅದನ್ನು ನೋಡಿದೆ ನಿಜಕ್ಕೂ ಎಲ್ರಿಗೂ ಆಘಾತ ಆಗಿದೆ. ಇಲ್ಲಿ ಪವಿತ್ರ ಹಾಗೆ ದೇವಮ್ಮ ಎಲ್ಲರೂ ಆಕ್ರಂದಿಸ್ತಿದ್ದಾರೆ. ನಿಜಕ್ಕೂ ಈ ಒಂದು ಸಿಚುವೇಶನ್ ಯಾರಿಗೂ ಕೂಡ ಸಹಿಸೋಕ್ಕಾಗ್ತಿಲ್ಲ, ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಇಲ್ಲಿ ನಮ್ರತಾ ಮತ್ತು ಪವಿತ್ರ ಅತ್ತೆ ಮಗ ಮಾಡಿದಂತಹ ಕುತಂತ್ರಕ್ಕೆ ಇಂದು ತಿಲಕ ಬಲಿಪಶುವಾಗಿದ್ದಾರೆ. ಇಲ್ಲಿ ದೇವ್ ಕೂಡ ಕುಸಿದು ಹೋಗಿದ್ದಾರೆ. ಇಲ್ಲಿ ಪವಿತ್ರ ದೇವ ತಿಲಕ್ ಸಾವಿಗೆ ಕಾರಣ ಅಂತ ಹೇಳಿ ತಪ್ಪು ತಿಳ್ಕೊತಿದ್ದಾರೆ. ಹಾಗಿದ್ರೆ ಏನಾಗಬಹುದು? ಇಲ್ಲಿ ತಿಲಕ ಪವಿತ್ರನ ಚೆನ್ನಾಗಿ ನೋಡ್ಕೋಬೇಕಣ್ಣ, ಅದು ನಿನ್ನ ಜವಾಬ್ದಾರಿ ಅಂತ ಕೂಡ ಹೋಗಬೇಕಾದ್ರೆ ಮಾತು ತಗೊಂಡಿದ್ರು. ಅಂಥದ್ರಲ್ಲಿ ಈಗ ಪವಿತ್ರ ಒಬ್ಬಂಟಿ ಆಗಿ ನಿಂತಿರೋದನ್ನು ನೋಡಿದಂಥ ದೇವ ಕೊನೆಗೂ ಪವಿತ್ರನ ಮದುವೆ ಆಗೋ ತೀರ್ಮಾನವನ್ನು ಮಾಡ್ತಾರೆ. ಹಾಗಿದ್ರೆ ಹೇಗಿರುತ್ತೆ ಈ ಒಂದು ಸಂಚಿಕೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ರೀಚ್ ಮಾಡೋದನ್ನು ಮರಿ.